ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಊಟ ಆದ ಮೇಲೆ ಮಾಡುವಂತ ಒಂದು ಯೋಗ ಆಸನವನ್ನ ತೋರಿಸ್ತೀನಿ. ಇದು ಒಂದೇ ಆಸನ ಇರೋದು ಯೋಗದಲ್ಲಿ, ಊಟ ಆದ್ಮೇಲೆ ನಾವು ಮಾಡುವಂಥದ್ದು. ಇದು ಯಾಕೆ ಮಾಡ್ಬೇಕು ಅಂದ್ರೆ ನಮ್ಮ ಜೀರ್ಣ ಶಕ್ತಿಯನ್ನ ನಾವು ಹೆಚ್ಚು ಮಾಡ್ಕೊಳ್ಳೋಕೆ, ಎಸ್ಪೆಷಲಿ ನೈಟ್ ಊಟ ಆದ್ಮೇಲೆ ನಾವು ಈ ಆಸನವನ್ನ ಎವ್ರಿಡೇ ಮಾಡೋದ್ರಿಂದ ನಮ್ಗೆ ಜೀರ್ಣಕ್ರಿಯೆಯಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದು ಸ್ಲೋಲಿ ಸರಿ ಹೋಗಕ್ಕೆ ಹೆಲ್ಪ್ ಆಗುತ್ತೆ. ಬಟ್ ಎವ್ರಿಡೇ ಮಾಡಬೇಕು. ಎವ್ರಿಡೇ ಫಿಕ್ಸ್ಡ್ ಟೈಮ್ ಇಟ್ಕೊಂಡು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ 5 ಮಿನಿಟ್ಸ್ ನಿಮ್ಮದ್ರೆ ಎಷ್ಟಾಗುತ್ತೋ ಅಷ್ಟು ನೀವು ಮಾಡೋದ್ರಿಂದ ನಮ್ಗೇನಾದ್ರೂ ಜೀರ್ಣಕ್ರಿಯೆಯಲ್ಲಿ ತೊಂದರೆಗಳು ಕಾಣಿಸ್ತಾ ಇದೆ, ಅದರಲ್ಲಿ ವ್ಯತ್ಯಾಸ ಆಗ್ತಿದೆ ಅಂದ್ರೆ ನಾವು ಅದನ್ನ ಸರಿ ಮಾಡ್ಕೊಬಹುದು ಈ ಯೋಗಾಸನವನ್ನ ಮಾಡೋದ್ರಿಂದ. ಈ ತರ ಕೂತ್ಕೊಬೇಕು. ವಜ್ರಾಸನದಲ್ಲಿ ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ಬೆನ್ನನ್ನ ಸ್ಟ್ರೇಟ್ ಆಗಿ ಇಟ್ಕೊಬೇಕು. ನಿಮ್ಮ ಬೆನ್ನು ಹುರಿಯನ್ನ ಎಲ್ಲೂ ಬೆಂಟ್ ಮಾಡ್ಕೊಬಾರ್ದು, ಸ್ಟ್ರೇಟ್ ಆಗಿ ಇಟ್ಕೊಂಡು ಚಿನ್ನ ಮಾಡಿ ಇಟ್ಕೊಂಡು ಚೆನ್ನಾಗಿ ಬ್ರೀದಿಂಗ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ತಾ ರಿಲ್ಯಾಕ್ಸ್ಡ್ ಆಗಿ ಕಣ್ಣು ಮುಚ್ಚಿ ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಕೂತ್ರೆ ನಿಮ್ಗೆ ಜೀರ್ಣಕ್ರಿಯೆಯಲ್ಲಿ ಸುಧಾರಣೆ ಆಗಿರೋದು ಕ್ರಮೇಣ ಕಾಣ್ತಾ ಹೋಗುತ್ತೆ. ಸೊ ಎವ್ರಿಡೇ ಪ್ರಾಕ್ಟೀಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಈ ತರ ಕೂತ್ಕೊಬೇಕು. ಈ ತರ ತುಂಬಾ ಹೊತ್ತು ಕಾಲು ಮುಚ್ಚಿ ಕೂತ್ಕೊಳ್ಳಕ್ ಆಗಲ್ಲ, ಬಿಗಿನರ್ ಇದ್ದೀರಾ ಅಂದ್ರೆ ನೀವು ನಿಮ್ಮ ಲೆಗ್ಗಿನ ಮೇಲ್ಗಡೆ ಈ ತರ ಪಿಲ್ಲೋವನ್ನ ಪ್ಲೇಸ್ ಮಾಡಿ ಕೂತ್ಕೊಬಹುದು. ಸ್ಟಾರ್ಟಿಂಗ್ ಅಲ್ಲಿ ಈ ತರ ಪ್ರಾಕ್ಟೀಸ್ ಇಲ್ಲ ಅಂತವ್ರು ಈ ತರ ಪಿಲ್ಲೋವನ್ನ ಇಟ್ಕೊಬಹುದು. ಆಮೇಲೆ ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಗೆ ಈ ತರ ಆರಾಮಾಗಿ ಕೂರ್ತೀರಾ, ಕಂಫರ್ಟೇಬಲ್ ಇದೆ ಕೂರೋಕೆ ಅಂದ್ರೆ ಆಮೇಲೆ ಸ್ಲೋಲಿ ಪಿಲ್ಲೋ ಇಲ್ದೇನೆ ಮಾಡೋದು ಉತ್ತಮ. ಸೊ ಇದೊಂದೇ ಆಸನ ನೀವು ಊಟ ಆದ್ಮೇಲೆ ಪ್ರಾಕ್ಟೀಸ್ ಮಾಡೋಕೆ ಇರುವಂತದ್ದು. ಸೊ ನೀವು ಇದರ ಉಪಯೋಗವನ್ನ ಪಡ್ಕೊಬಹುದು. ಎವ್ರಿಡೇ ಈಸಿ ಆಗಿದೆ. ನೀವು ಆರಾಮಾಗಿ ಎಷ್ಟೊತ್ತಿಗೂ ಊಟ ಆದ್ಮೇಲೆ ಮಲಗೋದ್ರೊಳಗೆ ಮಾಡ್ಕೊಂಡು ಆರಾಮಾಗಿ ಮಲ್ಕೊಬಹುದು. ಸೊ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.